ವಿಚಾರ. ಒಂದು ಕಡೆ ಬಿಜೆಪಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದು ಬೇಡ ಅಂತ ಅನ್ಕೊಂಡ್ರ ಅಥವಾ ಬಿಜೆಪಿ ಅಭ್ಯರ್ಥಿಯನ್ನೇ ಇಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರ, ಇಳಿಸ್ತಾರ? ಯೋಗೇಶ್ವರ್ ಪ್ರಚಾರಕ್ಕೆ ಪ್ರತಿಯಾಗಿ ಜೆಡಿಎಸ್ ಅಭ್ಯರ್ಥಿ ಬರ್ತಾರ? ನಿಖಿಲ್ ನಿಲ್ಲಿಸಿ ರೆಸ್ ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ದಳಪತಿಗಳು ಹಿಂದೇಟನ್ನ ಹಾಕ್ತಿದ್ದಾರೆ. ಯೋಗೇಶ್ವರ ಪ್ರಚಾರಕ್ಕೆ ಪ್ರತಿಯಾಗಿ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿತಾರ? ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಿಸಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ, ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಸತತ ಸೋಲು ಬೇಸರವನ್ನ ತರಿಸಿದೆ. ಅವರು ಕೂಡ ಹಿಂದೇಟ್ ಹಾಕ್ತಾರೆ. ಹಳೆ ಮೈಸೂರು ಭಾಗದ ನಾಯಕರಿಗೆ ಜೆಡಿಎಸ್ ನಿಂದ ಟಿಕೆಟ್ ಅನ್ನೇನಾದ್ರೂ ಕೊಡ್ತಾರಾ? ಭದ್ರಕೋಟೆಯನ್ನ ಉಳಿಸ್ಕೊಳ್ಳೋದಿಕ್ಕೆ ದಳಪತಿಗಳು ಇಲ್ಲ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅಂತ. ಸೊ ಬಿಜೆಪಿ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕದನ ಕಣಕ್ಕೆ ಇಳಿತಾರಾ ಅಂತ ಮತ್ತೆ ಸಂಪರ್ಕದಲ್ಲಿದ್ದಾರೆ ಬಸವರಾಜ್. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಬಸವರಾಜ್, ಇಷ್ಟೊತ್ತು ಕೂಡ ನಾವು ಮಾತನಾಡಿದ್ವಿ ಚನ್ನಪಟ್ಟಣ ಕದನ ಯಾವ ರೀತಿ ರಂಗೇರ್ತಾ ಇದೆ, ಯಾವ ರೀತಿ ಹೈ ವೋಲ್ಟೇಜ್ ಆಗಿದೆ ಅಂತ ಹೇಳಿ. ಈಗ ಮತ್ತೊಂದು ಅಪ್ಡೇಟ್ ನಮಗ್ ಸಿಗ್ತಾ ಇರುವಂತದ್ದು, ಬಿಜೆಪಿ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕದನ ಕಣಕ್ಕಿಳಿತಾರೆ ಅಂತ. ಈ ಬಗ್ಗೆ ಮಾತನಾಡ್ತೀನಿ, ನಿಮ್ಮ ಹತ್ರ ಮಾತನಾಡಿಸ್ತೀನಿ. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಕಡೆ ಸತತ ಸೋಲನ್ನ ಅನುಭವಿಸಿದ್ದಾರೆ. ಸೋಲನ್ನ ಅನುಭವಿಸಿರೋರ್ಗೆ ಮತ್ತೊಮ್ಮೆ ನಿಲ್ಸಿ ರಿಸ್ಕ್ ಅನ್ನ ತೆಗೆದುಕೊಳ್ಳೋದು ಬೇಡ ಅಂತ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ವಿಚಾರಗಳಿದು. ಬಸವರಾಜ್, ಇಷ್ಟೊತ್ತು ನಾನು ಮಾತನಾಡ್ತಾ ಇದ್ದೆ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರ, ಜೊತೆಗೆ ಬಿಜೆಪಿ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕದನ ಕಣಕ್ಕಿಳಿಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಇಲ್ಲಿ ಏನು ಆಗ್ತಾ ಇದೆ, ನಿಖಿಲ್ ವಿಚಾರದಲ್ಲಿ ಒಮ್ಮತ ಇಲ್ವಾ ಹಾಗಾದ್ರೆ ಜೆಡಿಎಸ್ ನಲ್ಲಿ? ವಿಧಾನಸಭಾ ಕ್ಷೇತ್ರದಲ್ಲಿ ಮೈತ್ರಿ ನಾಯಕರಿಗೆ ಅಭ್ಯರ್ಥಿಯ ಒಂದು ಫೈನಲ್ ಮಾಡುವಂಥದ್ದೇ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಕಡೆ ಜೆಡಿಎಸ್ನ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ತಂತ್ರಗಾರಿಕೆ ಹೂಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಮೈತ್ರಿ ಮಾಡಿಕೊಂಡ ಸಂದರ್ಭದಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಸವಾಲು ಕೂಡ ಇರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ ಕೂಡ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ. ಇನ್ನೊಂದು ಕಡೆ ಜೆಡಿಎಸ್ ಪಕ್ಷದ ನಾಯಕರಿಗೆ ಕೊಡಬೇಕು ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಒಂದು ಲೆಕ್ಕಾಚಾರ. ಆದರೆ ಈ ನಡುವೆ ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಒಪ್ಪುವಂತ ನಾಯಕನ ಹುಡುಕಬೇಕು, ಅದರಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ನಾಯಕರಿಗೆ ಕೊಡುವಂತ ರೀತಿಯಲ್ಲಿ ಕೂಡ ಆಗಬೇಕು ಅನ್ನುವಂತ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಹಾಗಾಗಿ ಬಿಜೆಪಿಯ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರು ಕೂಡ ಒಕ್ಕಲಿಗ ಸಮುದಾಯದ ನಾಯಕರು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೂಡ ಸಿಗಲಿಲ್ಲ. ಹಾಗಾಗಿ ಅವರನ್ನ ಇಲ್ಲಿ ತಂದು ಸ್ಪರ್ಧೆ ಮಾಡಿಸಿದ್ರೆ ಒಂದ್ ಕಡೆ ಬಿಜೆಪಿಯಲ್ಲೂ ಕೂಡ ಸಹಮತ ಇರುತ್ತೆ, ಇನ್ನೊಂದು ಕಡೆ ಜೆಡಿಎಸ್ಗೂ ಕೂಡ ಸಹಮತ ಇರುತ್ತೆ ಅನ್ನುವಂತ ಒಂದಿಷ್ಟು ಲೆಕ್ಕಾಚಾರ. ಹಾಗಾಗಿ ಪ್ರತಾಪ್ ಸಿಂಹ ಅವರನ್ನ ನಿಲ್ಲಿಸಿದ್ರೆ ಒಳಿತಾಗುತ್ತೆ, ಒಂದ್ ಕಡೆ ನಮಗೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ಜೆಡಿಎಸ್ ಹಲವು ಏನು ಆ ಭಾಗದ ನಾಯಕರು ಕೂಡ ಕೆಲವೊಂದಿಷ್ಟು ನಾಯಕರು ಕುಮಾರಸ್ವಾಮಿ ಅವರಿಗೆ ಈ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಕುಮಾರಸ್ವಾಮಿ ಅವರ ಅಭಿಪ್ರಾಯ ಪಡೆದುಕೊಂಡು ಪ್ರತಾಪ್ ಸಿಂಹ ಅವ್ರನ್ನ ಅಲ್ಲಿ ಸ್ಪರ್ಧೆ ಮಾಡಿಸುವಂತ ಒಂದು ನಿರ್ಧಾರಕ್ಕೂ ಕೂಡ ಜೆಡಿಎಸ್ ನಾಯಕರು ಬರ್ತಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂತಂದ್ರೆ ಈಗಾಗಲೇ ಆ ಭಾಗದಲ್ಲಿ ಮೈಸೂರು ಹೈವೇ ಒಂದು ನಿರ್ಮಾಣ ಮಾಡಿದವರಾಗಿರ್ಬೋದು, ಆ ಭಾಗದಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಕೆಲವೊಂದಿಷ್ಟು ಹೆಸರನ್ನು ಕೂಡ ಪಡೆದುಕೊಂಡಿದ್ದಾರೆ, ಸಂಸದರಾಗಿ ಕೆಲಸ ಮಾಡಿದ್ದಾರೆ, ಒಕ್ಕಲಿಗ ನಾಯಕರು ಕೂಡ ಹೌದು. ಹಾಗಾಗಿ ಅವರಿಗೆ ಕೊಟ್ರೆ ಸೂಕ್ತ. ಯಾಕಂತಂದ್ರೆ ಇದರಿಂದ ಇಲ್ಲಿ ಜೆಡಿಎಸ್ ನ ಒಂದಿಷ್ಟು ಲೆಕ್ಕಾಚಾರ ಏನಿದೆ ಅಂತಂದ್ರೆ, ಒಂದ್ ಕಡೆ ಏನಾದ್ರೂ ಇಲ್ಲಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಲ್ಲ, ಈಗ ಇಲ್ಲಿ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಮುಂದೆ ಆ ಒಂದು ಸ್ಥಾನವನ್ನ ತೆಗೆದುಕೊಳ್ಳಬಹುದು, ಅವರಿಗೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸ್ಪರ್ಧೆ ಮಾಡುವಂತ ಅವಕಾಶ ಮಾಡಿಕೊಡಬಹುದು. ಅವಾಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಖಾಲಿ ಆಗುತ್ತೆ. ಅವಾಗ ಜೆಡಿಎಸ್ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ತೆಗೆದುಕೊಳ್ಳಬಹುದು ಅಥವಾ ಇನ್ನ ಜೆಡಿಎಸ್ ಪಕ್ಷದಲ್ಲಿ ತೆಗೆದುಕೊಳ್ಳಬಹುದು. ಹಾಗಾಗಿ ಪ್ರತಾಪ್ ಸಿಂಹ ಅವರು ಕೊಟ್ಟರೆ ಒಂದ್ ಕಡೆ ನಮಗೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿ ಮತ್ತೆ ಜೆಡಿಎಸ್ ಪಕ್ಷದ ಹಲವು ನಾಯಕರ ಲೆಕ್ಕಾಚಾರ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ಆದ್ರೆ ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಪ್ರತಾಪ್ ಸಿಂಹ ಅವರು ಕೂಡ ಇದಕ್ಕೆ ಒಪ್ತಾರ ಅಥವಾ ಇದನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಒಪ್ತಾರ ಅನ್ನುವಂಥದ್ದು ಒಂದ್ ಕಡೆ ಪ್ರಶ್ನೆ ಮೂಡುತ್ತೆ. ಆದ್ರೆ ಇದೀಗ ಒಂದಿಷ್ಟು ಜೆಡಿಎಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಪ್ರತಾಪ್ ಸಿಂಹ ಅವ್ರನ್ನ ಸ್ಪರ್ಧೆ ಮಾಡಿಸಬೇಕು, ಅವರು ಮುಂದೆ ಕ್ಷೇತ್ರನೂ ಕೂಡ ಬಿಟ್ಕೊಡ್ಲಿಕ್ಕೆ ಸಿದ್ಧರಿರ್ತಾರೆ. ಹಾಗಾಗಿ ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ಆ ಒಂದು ಕ್ಷೇತ್ರ ಸಿಗಬಹುದು. ಒಂದ್ ಕಡೆ ಸಿಪಿ ಯೋಗೇಶ್ವರ್ ಏನಾದ್ರು ಕೊಟ್ರೆ, ಅವರು ಮೊದಲೇ ಇಲ್ಲಿ ಅಭ್ಯರ್ಥಿಯಾಗಿದ್ರು, ಶಾಸಕರಾಗಿ ಕೆಲಸ ಕೂಡ ಮಾಡಿದ್ದಾರೆ, ಅವರು ಮತ್ತೆ ಮರಳಿ ಈ ಕ್ಷೇತ್ರನ ಬಿಟ್ಕೊಡೋದಿಲ್ಲ, ಇದು ಜೆಡಿಎಸ್ ನ ಬಿಟ್ಟು ಹೋಗುತ್ತೆ ಕ್ಷೇತ್ರ. ಹಾಗಾಗಿ ಇದನ್ನ ಬೇರೆಯವರಿಗೆ ನಾಯಕರಿಗೆ ಕೊಡಬೇಕು ಅನ್ನುವಂಥದ್ದು ಜೆಡಿಎಸ್ ನಾಯಕರ ಲೆಕ್ಕಾಚಾರ. ಪವಿತ್ರ.